ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಬಣ ಬಡಿದಾಟ ಕೂಡ ನಡೀತಾ ಇದೆ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ, ಬಣ ಬಡಿದಾಟ ಕೂಡ ನಡೀತಾ ಇದೆ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಯಾರು ಮಾತಾಡ್ತಿಲ್ಲ. ಇದಕ್ಕೆಲ್ಲ ವಿರಾಮ ಹಾಕಬೇಕು ಅಂತ ಎಂಎಲ್ಸಿ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ, ಪಕ್ಷದ ಆಂತರಿಕ ವಿಚಾರ ಬಹಿರಂಗವಾಗಿ ಚರ್ಚೆ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ವರಿಷ್ಠರಿಗೆ ಬಿಟ್ಟ ವಿಚಾರ ಅಂತ ಎಂಎಲ್ಸಿ ಯತೀಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ, ಇದರ ಜೊತೆಗೆ ಬಣ ಬಡಿದಾಟ ಕೂಡ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಎಂಎಲ್ಸಿ ಯತೀಂದ್ರ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ಆಂತರಿಕ ವಿಚಾರ ಬಹಿರಂಗವಾಗಿ ಯಾರು ಕೂಡ ಚರ್ಚೆ ಮಾಡಲ್ಲ, ಇದೆಲ್ಲವೂ ಕೂಡ ವರಿಷ್ಠರಿಗೆ ಬಿಟ್ಟಿರುವಂತಹ ವಿಚಾರ. ವರಿಷ್ಠರು ಏನಿದ್ದಾರೆ, ಹೈಕಮಾಂಡ್ ಏನಿದೆ, ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ವಿಚಾರದಲ್ಲಿ ಅಂತ ಮೈಸೂರಿನಲ್ಲಿ ಪರಿಷತ್ ಸದಸ್ಯ ಯತೀಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಖರ್ಗೆ ಅವರು ಹೇಳಿದ್ದಾರೆ, ಇದೆಲ್ಲ ಪಕ್ಷದ ಆಂತರಿಕ ವಿಚಾರಗಳು, ಇದನ್ನ ಮೀಡಿಯಾ ಮುಂದೆ ಮಾಧ್ಯಮದ ಮುಂದೆ ಯಾವುದು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ವರಿಷ್ಠರ ಆದೇಶದಂತೆ ನಾ ಇದ್ರ ಬಗ್ಗೆ ಏನೂ ಚರ್ಚೆ ಮಾಡಲ್ಲ, ಇದು ವರಿಷ್ಠರಿಗೆ ಬಿಟ್ಟಿದ್ದು ಅವರು ಅದನ್ನ ತೀರ್ಮಾನ ಮಾಡ್ತಾರೆ. ಕೆಲವೊಮ್ಮೆ ಸ್ವಲ್ಪ ಡಿಲೇ ಆಗಿರೋ ನಿಜ, ಬಟ್ ಆದರೆ ಡಿಲೇ ಆಗಿದ್ರು ಕೂಡ ಇಷ್ಟು ಮಂತ್ರಿಗಳು ಬಂದಿಲ್ಲ, ಅಷ್ಟು ಮಂತ್ರಿಗಳು ಸೇರಿಸಿ ಒಟ್ಟಿಗೆ ಸರ್ಕಾರ ಖಂಡಿತ ಹಾಕೇ ಆಗುತ್ತೆ. ಯಾವ ಮಂತ್ರಿಗಳದ್ದು ಕೂಡ ಬಿಡೋದಿಲ್ಲ. ಇದನ್ನ ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ. ಈಗಾಗಲೇ ಹೇಳಿದ್ನಲ್ಲ, ರಾಜಕೀಯದ ಯಾವುದೇ ವಿಷಯಗಳನ್ನು ನಾನು ಮಾಡಿದ ಮುಂದೆ ಈಗ ಸದ್ಯಕ್ಕೆ ಮಾತನಾಡೋದಿಲ್ಲ. ಬಟ್ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಯಾರೂ ಕೂಡ ಮಾತನಾಡ್ತಿಲ್ಲ, ಅದು ಮೀಡಿಯಾದಲ್ಲಿ ಅಷ್ಟೇ ಇರೋದು. ಮುಖ್ಯಮಂತ್ರಿಗಳು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಎಲ್ಲ ಹೈಕಮಾಂಡ್ ನಾಯಕರುಗಳು ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ಬದಲಾವಣೆ ಮಾಡೋ ಯಾವುದೇ ಪ್ರಶ್ನೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅದಕ್ಕೆ ವಿರಾಮ ಹಾಕಬೇಕು. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ಖರ್ಗೆ ಅವರು ಹೇಳಿದ್ದಾರೆ, ಇದೆಲ್ಲ ಪಕ್ಷದ ಆಂತರಿಕ ವಿಚಾರಗಳು, ಇದನ್ನ ಮೀಡಿಯಾ ಮುಂದೆ ಮಾಧ್ಯಮದ ಮುಂದೆ ಯಾವುದು ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ವರಿಷ್ಠ